ನಮಸ್ಕಾರ ಫ್ರೆಂಡ್ಸ್, ನಾವೇನಾದ್ರೂ ಆನ್ಲೈನ್ ನಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಎಲೆಕ್ಟ್ರಾನಿಕ್ ವಸ್ತುವನ್ನ ಪರ್ಚೇಸ್ ಮಾಡಬೇಕಾದ್ರೆ ಕೇವಲ ಎರಡು ವಿಷಯಗಳನ್ನ ನೋಡ್ತೇವೆ. ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಬ್ರ್ಯಾಂಡ್ ಆಗಿರ್ಬೇಕು ಮತ್ತು ಅದರ ಮೇಲೆ ನೋ ಕಾಸ್ಟ್ EMI ಆಪ್ಷನ್ ಇರಬೇಕು. ಸೊ ಈ ಎರಡು ಎಲ್ಲಿ ಸ್ಯಾಟಿಸ್ಫೈ ಆಗುತ್ತಲ್ಲ ಆಮೇಲೆ ನಾವು ಆ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ತೇವೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಳ್ಳೆ ಬ್ರ್ಯಾಂಡ್ ಇದ್ರೂ ಕೂಡ ಅದಕ್ಕೆ ನೋ ಕಾಸ್ಟ್ EMI ಆಪ್ಷನ್ ಇರುವುದಿಲ್ಲ. ಸೊ ಈ ರೀತಿ ಇದ್ದಾಗ ತುಂಬಾ ಜನ ಏನ್ ಮಾಡ್ತಾರೆ, ನನಗೆ ಬ್ರ್ಯಾಂಡ್ ಬೇಡಪ್ಪ, ನೋ ಕಾಸ್ಟ್ EMI ಆಪ್ಷನ್ ಇದ್ರೆ ಸಾಕು, ಅದು ಯಾವ ಬ್ರ್ಯಾಂಡ್ ಗೆ ಇರುತ್ತೆ ಅದನ್ನ ನಾವು ಪ್ಲೇಸ್ ಮಾಡ್ತೀವಿ. ಸೊ ಯಾಕೆ ಈ ರೀತಿ ಮಾಡ್ತೀವಿ ಅಂತಂದ್ರೆ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ನೋ ಕಾಸ್ಟ್ EMI ಆಪ್ಷನ್ ಅನ್ನ ನಾನು ಚೂಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜಸ್ ಅಥವಾ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ಬ್ಯಾಂಕಿಗೆ ಕೊಡ್ತಾ ಇಲ್ಲ. ಅದರ MRP ಅಂದ್ರೆ ಆಕ್ಚುಯಲ್ ಪ್ರೈಸ್ ಆಫ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಎಷ್ಟಿತ್ತು ಅಷ್ಟೇ ದುಡ್ಡನ್ನ ಕೊಟ್ಟು ನಾನು ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಮತ್ತು ನೋ ಕಾಸ್ಟ್ EMI ಆಪ್ಷನ್ ನ ಚೂಸ್ ಮಾಡೋದ್ರಿಂದ ನನಗೆ ಒಂದು ಟೈಮ್ ಸಿಗುತ್ತೆ ನನ್ನ ದುಡ್ಡನ್ನ ನಾನು ಕಟ್ಟೋದಕ್ಕೆ ಅಂದ್ಕೊಂಡು ನೋ ಕಾಸ್ಟ್ EMI ನ ಚೂಸ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಯೋಚನೆ ಮಾಡಬೇಕಾದ ವಿಷಯ ಏನಂತಂದ್ರೆ, ಸೊ ನಾವು ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜಸ್ ಗಳನ್ನ ನಾವು ಕೊಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಇಂಟ್ರೆಸ್ಟ್ ನಾವು ಬ್ಯಾಂಕ್ಗೆ ಕೊಡ್ತಾ ಇಲ್ಲ ಅಂತಂದ್ರೆ ಯಾಕೆ ಅದಕ್ಕೆ ನೋ ಕಾಸ್ಟ್ EMI ಅಂತ ಅನ್ಬೇಕು? ಸೊ ಅದನ್ನ ಸಿಂಪಲ್ ಆಗಿ ನೋ ಇಂಟ್ರೆಸ್ಟ್ EMI ಅಂತ ಕರಿಬಹುದು ತಾನೆ. ಫ್ರೆಂಡ್ಸ್, ಅವ್ರು ಯಾಕೆ ಈ ರೀತಿ ಅನ್ನಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಬ್ಯಾಂಕ್ಸ್ ಕೆಲವೊಂದು ಹಿಡನ್ ಚಾರ್ಜಸ್ ಗಳನ್ನ ನೋ ಕಾಸ್ಟ್ EMI ಅಲ್ಲಿ ಇನ್ಕ್ಲೂಡ್ ಮಾಡಿರುತ್ತೆ. ಸೊ ಬ್ಯಾಂಕ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ಈ ಎಲ್ಲ ಹಿಡನ್ ಚಾರ್ಜಸ್ ಗಳನ್ನ ಯಾವ ರೀತಿ ತಮ್ಮ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅಂದ್ರೆ ನಮ್ಮ ಗಮನ ಆ ಕಡೆ ಹೋಗುವುದಿಲ್ಲ. ಸೊ ಅದರಿಂದ ತುಂಬಾ ಜನ ಏನ್ ಮಾಡ್ತಾರೆ, ನೋ ಕಾಸ್ಟ್ EMI ಆಪ್ಷನ್ ಇದೆ, ಸೊ ನಾನು ಇದನ್ನ ಪ್ರಾಡಕ್ಟ್ ಅನ್ನ ನೋ ಕಾಸ್ಟ್ EMI ಇಂದ ಪರ್ಚೇಸ್ ಮಾಡಿದ್ರೆ ಸಾಕು, ನಾನು ಜಾಸ್ತಿ ದುಡ್ಡನ್ನ ಕಟ್ಟೋಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ನೋ ಕಾಸ್ಟ್ EMI ಆಪ್ಷನ್ ಅನ್ನು ಚೂಸ್ ಮಾಡಿ ಏನಾದ್ರೂ ವಸ್ತುವನ್ನ ಅಥವಾ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಾಗ ಯಾವ ಹಿಡನ್ ಚಾರ್ಜಸ್ ಗಳನ್ನ ನಮ್ ಕಡೆ ಬ್ಯಾಂಕ್ ವಸೂಲಿ ಮಾಡುತ್ತೆ ಅದನ್ನೆಲ್ಲ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೇನೆ. ಅದಕ್ಕೆ ವಿಡಿಯೋ ತುಂಬಾನೇ ಇನ್ಫಾರ್ಮೆಂಟ್ ಆಗಿದೆ, ಸೊ ದಯವಿಟ್ಟು ಕೊನೆ ತನಕ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Myself Somesh, welcome to Investment with Kannada YouTube channel. Without wasting any time, let's get started. ಫ್ರೆಂಡ್ಸ್, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ತೋರಿಸ್ತೀನಿ ನಿಮ್ಗೆ ನಾವು ಎಲ್ಲಿ ಜಾಸ್ತಿ ಚಾರ್ಜಸ್ ಗಳನ್ನ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಗೆ ನಾನು ಈ ಮೊಬೈಲ್ ಅನ್ನ ತಗೊಂಡಿನಿ. ಸೊ ಇದರ ಪ್ರೈಸ್ ಇಸ್ 20,000. ಸೊ ನಾನು ಇಲ್ಲಿ ನೋ ಕಾಸ್ಟ್ EMI ಆಪ್ಷನ್ ಅಲ್ಲಿ ಬರ್ತೀನಿ. ಸೊ ನಾನು ಇಲ್ಲಿ ಚೂಸ್ ಮಾಡಿದಾಗ ಲೈಕ್ ನಾನು ನೋಡಬಹುದು ನನಗೆ ಯಾವ ಕಾರ್ಡ್ ಮೇಲೆ ಎಷ್ಟು ಆಫ್ ಇದೆ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ತುಂಬಾ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಯಾವ್ದು ಇರುತ್ತಪ್ಪ ಅಂತಂದ್ರೆ SDFC ಇರುತ್ತೆ, ಇಲ್ಲ ಬಿಟ್ರೆ ICICI ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ SDFC ನ ತಗೋತೀನಿ. ಸೊ ಇಲ್ಲಿ ನಮ್ಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ನೀವು ನೋಡಬಹುದು ಲೈಕ್ ಈ ಮೊಬೈಲ್ ಅನ್ನ ನಾವು EMI ಆಪ್ಷನ್ ಮೇಲೆ ಪರ್ಚೇಸ್ ಮಾಡಿದಾಗ ನಮ್ಗೆ 3 months ಗೆ ಪರ್ಚೇಸ್ ಮಾಡಿದಾಗ ಲೈಕ್ ಅರೌಂಡ್ 6,666 ಮಂತ್ಲಿ ನಮ್ಮ EMI ಆಪ್ಷನ್ ಬರುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಎಷ್ಟಿತ್ತು, 522 rupees ಚಾರ್ಜ್ ಆಗುತ್ತೆ, ಅದನ್ನ 16% ಚಾರ್ಜ್ ಇಂಟ್ರೆಸ್ಟ್ ಆಗುತ್ತೆ. ಅದೇ ರೀತಿ ಡೀಲರ್ 522 rupees ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ನಮ್ಗೆ ಟೋಟಲ್ ಕಾಸ್ಟ್ ಏನ್ ಬಂತು, 20,000 ಆಯ್ತು. ಸೊ ಇಲ್ಲಿ ನಿಮ್ಗೆ ಅನಿಸ್ಬೋದು ಇಂಟ್ರೆಸ್ಟ್ ಅನ್ನ ಆಲ್ರೆಡಿ ಡೀಲರ್ ಬೇರ್ ಮಾಡಿ ನಮ್ಗೆ ಮೊಬೈಲ್ ಅನ್ನ ಕೊಡ್ತಿದ್ದಾನೆ, ಸೊ ನಾನು ಯಾವ ರೀತಿ ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಗಳನ್ನ ಕೊಡ್ತಿದ್ದೀನಿ ಅಂತ ಅನ್ಸುತ್ತಲ್ಲ. ಸೊ ಇದನ್ನೇ ಏನಾದ್ರೂ ನಾನು 6 months ಅಥವಾ 9 months EMI ಆಪ್ಷನ್ ಅನ್ನ ನಾನು ತೆಗೆದುಕೊಂಡಾಗ ನನಗೆ ಇಂಟ್ರೆಸ್ಟ್ 900 rupees, 1,200 rupees ಈ ರೀತಿ ಜಾಸ್ತಿ ಹೋಗುತ್ತೆ. ಸೊ ಯಾವ ರೀತಿ ಇಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಅದೇ ಸೇಮ್ ಡಿಸ್ಕೌಂಟ್ ಅನ್ನ ಡೀಲರ್ ಕಡೆಯಿಂದ ನಮ್ಗೆ ಬರ್ತಿರೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ, ನನ್ಗೆ ಇಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ನಾನು ಪೇ ಮಾಡ್ತಾ ಇಲ್ಲ ಅಂತ. ಬಟ್ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ನಾನು ಇನ್ನೊಂದ್ಸಲ ಇಲ್ಲಿ ನೋ ಕಾಸ್ಟ್ EMI ಆಪ್ಷನ್ ಅಲ್ಲಿ ಹೋಗ್ತೀನಿ. ಸೊ ನೋ ಕಾಸ್ಟ್ EMI ಆಪ್ಷನ್ ಅಲ್ಲಿ ಹೋಗಿ ಇಲ್ಲಿ ಓನ್ಲಿ ನೋ ಕಾಸ್ಟ್ EMI ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದಾಗ ಅಗೇನ್ SDFC ಕಾರ್ಡ್ ಅನ್ನ ನಾನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು ಪ್ರೊಸೆಸಿಂಗ್ ಫೀ ಇಸ್ 299 rupees. ಸೊ ಪ್ರೊಸೆಸಿಂಗ್ ಫೀ 299 ಇದೇನಿರ್ತಲ್ಲ ಇದು ಚಾರ್ಜ್ ಮಾಡುತ್ತೆ ಪ್ರತಿ ಒಂದು ಬ್ಯಾಂಕ್ ಅನ್ನ. ಇಲ್ಲಿ ನೋಡಬಹುದು ಕೆಲವೊಂದು ಬ್ಯಾಂಕ್ 99, ICICI 199, ಇಂಡಸ್ಇಂಡ್ ಬ್ಯಾಂಕ್ 250 rupees. ಸೊ ಅದು ಮ್ಯಾಕ್ಸಿಮಮ್ 1% ಅಥವಾ ಅಪ್ ಟು 199 or 299 rupees ಅವರು ಚಾರ್ಜ್ ಮಾಡಬಹುದು. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ನಾವು ದುಡ್ಡನ್ನ ಏನ್ ತಗೋತಿದೀವಲ್ಲ ಮೊಬೈಲ್ ತಗೊಳಕ್ಕೆ, ಇದು ಒಂದ್ ರೀತಿ ಸಾಲ ಇದ್ದಂಗೆ. ಸೊ ಆ ಸಾಲವನ್ನ ಸುಮ್ನೆ ಫ್ರೀ ಆಗಿ ಕೊಡೋದಿಲ್ಲ ಬ್ಯಾಂಕ್. ಸೊ ಅದಕ್ಕಾಗಿ ಅವರು 299 rupees ಅನ್ನ ಪ್ರೊಸೆಸಿಂಗ್ ಫೀ ಆಗಿ ತಗೋತಾರೆ. ಸೊ ಈ 299 ಪ್ರೊಸೆಸಿಂಗ್ ಫೀ ಅನ್ನ ನಾವು ಇಲ್ಲಿ ಆಡ್ ಮಾಡಬೇಕಾಗತ್ತೆ. ಮತ್ತೆ ಇದನ್ನ ಬಿಟ್ಟು ಇನ್ನೊಂದು ನಮ್ಗೆ ಹಿಡನ್ ಫೀಚರ್, ಇಲ್ಲಿ ಹಿಡನ್ ಥಿಂಗ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಡಿಸ್ಕೌಂಟ್ ಏನ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಲೈಕ್ ಏನ್ ಇಂಟ್ರೆಸ್ಟ್ ನಮ್ಗೆ ಬರ್ತಾ ಇತ್ತಲ್ಲ ಆ ಇಂಟ್ರೆಸ್ಟ್ ಮೇಲೆ GST ಕೂಡ ಆಡ್ ಆಗುತ್ತೆ. ಸೊ GST ಅದನ್ನ ಯಾರು ಕಟ್ಟಬೇಕು? GST ಲೈಕ್ ಫಾರ್ ಎಕ್ಸಾಂಪಲ್ ನಾನು 6 month ಎಕ್ಸಾಂಪಲ್ ನಾನು ತಗೊಂಡ್ರೆ 900 rupees ಟೋಟಲ್ ಇಂಟ್ರೆಸ್ಟ್ ಆಯ್ತು. ಸೊ 900 rupees ನ GST ಅದನ್ನ ಯಾರು ಕಟ್ಟೋರು? ಸೊ ಅವಾಗ ಅದನ್ನ ಕಟ್ಟೋರು ಯಾರಪ್ಪ ಅಂತಂದ್ರೆ ನಾವೇ ಕಸ್ಟಮರೇ ಕಟ್ಟಬೇಕಾಗುತ್ತೆ. ಯಾಕೆ ಅಂತಂದ್ರೆ ಡೀಲರ್ ಆಲ್ರೆಡಿ ಎಷ್ಟು ನಮ್ಗೆ ಇಂಟ್ರೆಸ್ಟ್ ಇತ್ತು ಅಷ್ಟು ಡಿಸ್ಕೌಂಟ್ ಕೊಟ್ಟಾಯ್ತು. ಸೊ ಆಮೇಲೆ GST ಯಾಕೆ ಡೀಲರ್ ನ ಕಡೆ ಅವ್ರು ತೆಗೆದುಕೊಳ್ತಾರೆ? ಸೊ ಅದನ್ನ ನಮ್ ಕಡೆ ತಗೊಳ್ತಾರೆ. ಸೊ ಇಲ್ಲಿ ನಾನು ಇದನ್ನ 900 rupees ಏನಾದ್ರು
18% ಆಫ್ 900 is ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಇಫ್ ಇಟ್ ಕಮ್ಸ್ ರಫ್ಲಿ ಅರೌಂಡ್ 901 ಕರೆಕ್ಟ್ 162 rupees 0.18. ಸೊ 299 rupees ಪ್ರೊಸೆಸಿಂಗ್ ಫೀ ಪ್ಲಸ್ 162. ಸೊ ಆಮೇಲೆ ಇಲ್ಲಿ 299 ಪ್ರೊಸೆಸಿಂಗ್ ಫೀ ಏನ್ ಇರುತ್ತಲ್ಲ ಇದಕ್ಕೂ ಕೂಡ GST ಇರುತ್ತೆ. ಸೊ ಜಸ್ಟ್ 290 ಜಸ್ಟ್ ಇದನ್ನ ಇಲ್ಲಿ ನಂಬರ್ ಅನ್ನ ನೀವು ಬರೆದಿಟ್ಕೊಳ್ಳಿ. ಲೈಕ್ ನಾನು ಸುಮ್ಮನೆ ಇಲ್ಲಿ ಒಂದ್ಸಲ ಸೇವ್ ಮಾಡ್ತೀನಿ ನಾವು ನಂಬರ್ ಅನ್ನ ಇಟ್ಕೊಳ್ಳೋಕೆ. 162 ಓಕೆ 162 ಬಂತಲ್ವಾ 162.18. ಸೊ ಅಗೇನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ GST ಆಫ್ 199 ಸಾರಿ 299. ನಿಮ್ಗೆ ಯಾವ್ದು ಬೇಕೋ ಅದನ್ನ ನಾವು ನಿಮ್ಮ ಹತ್ರ ICICI ಕಾರ್ಡ್ ಇದ್ರೆ ಅದು 199, HDFC ಇದ್ರೆ 299. ಫಾರ್ ಸೇಫರ್ ಸೈಡ್ ನಾನು ಇಲ್ಲಿ ICICI ನ ತಗೋತೀನಿ. ಸೊ ICICI ಕಾರ್ಡ್ 199 rupees ಪ್ರೊಸೆಸಿಂಗ್ ಫೀ ಕೊಟ್ರೆ GST ಎಷ್ಟು ಬರುತ್ತೆ ಅಂದ್ರೆ 35.82. So again we have to add this to 162.18. 162.18 plus 199 processing fee. Okay. ಎಷ್ಟಾಯ್ತು 400 rupees. ಸೊ ಈ 400 rupees ಏನಿದೆಲ್ಲ ಈ 400 rupees ನಾವು ಎಕ್ಸ್ಟ್ರಾ ಕೊಡ್ಬೇಕಾಗತ್ತೆ. ಸೊ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸೊ ನಿಮ್ಗೆ ಅನಿಸ್ತಿರ್ಬೋದು ನಾನು ಯಾವುದೇ ರೀತಿಯ ಇಲ್ಲಿ ಚಾರ್ಜಸ್ ಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ, ಬಟ್ ಇಷ್ಟು ದುಡ್ಡನ್ನ ನಾವು ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವಿ. ಬಟ್ ತುಂಬಾ ಜನ ಇದನ್ನ ಇಗ್ನೋರ್ ಮಾಡ್ತಾರೆ. ನಿಮ್ಗೆ ಏನಪ್ಪಾ ಇದು ಜಸ್ಟ್ 400 rupees ಕೊಟ್ಟು ನಾನು 20,000 ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತಿದ್ದೀನಲ್ಲ ಏನು ಅಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಫ್ರೆಂಡ್ಸ್ ನೀವು ಯೋಚನೆ ಮಾಡಿ ನೋಡಿ, ನಮ್ಮ ತರ ಎಷ್ಟು ಜನ ಕಸ್ಟಮರ್ಸ್ ಮೊಬೈಲ್ ಗಳನ್ನ ಪರ್ಚೇಸ್ ಮಾಡ್ತಾರೆ, ಅವರಿಂದ ತುಂಬಾ ರೆವೆನ್ಯೂ ಆ ಬ್ಯಾಂಕ್ ಕೂಡ ಗಳಿಸುತ್ತೆ. ಸೊ ಅದಕ್ಕಾಗಿ ನಾವು ಎಷ್ಟು ದೊಡ್ಡ ದೊಡ್ಡ ಟೆನ್ಯೂರ್ ಗಳನ್ನ ತೆಗೆದುಕೊಂತ ಹೋಗ್ತೇವಿಲ್ಲ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ನಮ್ಮ ಕಡೆಯಿಂದ ಬರುತ್ತೆ ಮತ್ತು ಅಷ್ಟು GST ಕಲೆಕ್ಷನ್ ನಾವು ಕೊಡಬೇಕಾಗತ್ತೆ. ಸೊ ಅದಕ್ಕೆ ಸುಮ್ಮನೆ ನಮ್ಗೆ ನೋ ಕಾಸ್ಟ್ EMI ಇದೆ ಅಂತ ಹೇಳಿ ನಾವು ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದು ಅಷ್ಟೊಂದು ಒಳ್ಳೆಯ ನಿರ್ಧಾರವನ್ನ ನನಗೆ ಸರಿ ಅನ್ಸಲ್ಲ. ಸೊ ಫ್ರೆಂಡ್ಸ್ ಈ ವಿಡಿಯೋದಿಂದ ನಿಮಗೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈಗ ಮುಂದೆ ಬಿಗ್ ಬಿಲಿಯನ್ ಡೇಸ್ ಬರ್ತಾ ಇದೆ. ಸೊ ಯಾರಾದ್ರೂ ಮೊಬೈಲ್ ಅಥವಾ ಏನಾದ್ರೂ ಎಲೆಕ್ಟ್ರಾನಿಕ್ ವಸ್ತುವನ್ನ ನೋ ಕಾಸ್ಟ್ EMI ಅಲ್ಲಿ ತಗೋಬೇಕಂತ ಅನ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ತಿಳಿಸಿ. ಯಾಕಂದ್ರೆ ಅವರು ಮೊಬೈಲ್ ತಗೊಂಡಾದ್ಮೇಲೆ ಏನಾದ್ರೂ ಒಂದ್ ಸ್ವಲ್ಪ ಅವ್ರ ಪ್ಲಾನ್ ಇರುತ್ತೆ, ಬಟ್ ಗೊತ್ತಿಲ್ಲಾರ್ದೆ ಅವ್ರಿಗೆ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಗಳನ್ನ ಅವ್ರು ಕೊಡೋದಕ್ಕಿಂತ ಮುಂಚೆ ಅವರಿಗೆ ಗೊತ್ತಿದ್ರೆ ಸ್ವಲ್ಪ ಒಳ್ಳೆಯ ವಿಷಯ ಆಗಿರುತ್ತೆ. ಸೊ ಫ್ರೆಂಡ್ಸ್, see you in the next video guys. Until then, bye bye, take care.